ಹೊಸಕೋಟೆ ತಾಲೂಕಿನ ಹನಗೊಂಡನಹಳ್ಳಿ ಹೋಬಳಿಯ ಕಲ್ಕುಂಟೆ ಅಗ್ರಹಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದಂತಹ ಬ್ಯಾಲಹಳ್ಳಿ ಗ್ರಾಮದಲ್ಲಿ ಶ್ರೀ ಚೌಡೇಶ್ವರಿ ದೇವಿಯ 6ನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ದಕ್ಷಿಣ ಕನ್ನಡದ ವಿಶೇಷ ಆಚರಣೆಯಾದಂತಹ ಕೊರಗಜ್ಜ ಉತ್ಸವ ಕೋಲವನ್ನು ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಆಚರಣೆ ಮಾಡಲಾಯಿತು. ಶ್ರೀ ಚೌಡೇಶ್ವರಿ ಶ್ರೀ ಕೊರಗಜ್ಜ ದೇವಸ್ಥಾನ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ದೇವಾಲಯದ ಆವರಣದಲ್ಲಿರುವ ಶ್ರೀ ಚೌಡೇಶ್ವರಿ ಸಮೇತ ಕೊರಗಜ್ಜ, ಧರ್ಮದೈವ ಅಣ್ಣಪ್ಪ ಪಂಜುರ್ಲಿ, ಮಂತ್ರದೇವತೆ ಸಮೇತ 6ನೇ ವರ್ಷದ ವಾರ್ಷಿಕೋತ್ಸವವನ್ನು ಸಾಕಷ್ಟು ಧಾರ್ಮಿಕ ವಿಧಿವಿಧಾನಗಳ ಮೂಲಕ ಆಚರಣೆ ಮಾಡಲಾಯಿತು. ಗ್ರಾಮದ ಮಹಿಳೆಯರು ಪೂರ್ಣಕುಂಭವನ್ನು ಹೊತ್ತು ವೀರಗಾಸೆ ಕಲಾತಂಡಗಳ ಮೆರುಗಿನೊಂದಿಗೆ ಚೌಡೇಶ್ವರಿ ದೇವಿಯ ಉತ್ಸವ ಮೂರ್ತಿ ಹಾಗೂ ಗ್ರಾಮ ದೇವತೆಗಳ ಉತ್ಸವ ಮೂರ್ತಿಗಳನ್ನು ಸಹಸ್ರಾರು ಭಕ್ತರು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡುವುದರ ಮೂಲಕ ಸಾಕಷ್ಟು ಸಡಗರ ಸಂಭ್ರಮದಿಂದ ಆಚರಣೆ ಮಾಡಿದರು. ತದನಂತರ ಗ್ರಾಮದ ಹೊರಭಾಗದಲ್ಲಿರುವಂತಹ ಶ್ರೀ ಮುನೇಶ್ವರ ಸ್ವಾಮಿ ದೇವಾಲಯದ ಆವರಣಕ್ಕೆ ತೆರಳಿ ಗಂಗೆ ಪೂಜೆ ಮಾಡುವುದರ ಮೂಲಕ ದೇವಾಲಯದ ಧರ್ಮದರ್ಶಿ ಅಮೃತ ಚಾಮುಂಡಿ ಅವರು ಹಲವಾರು ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳ ನೆರವೇರಿಸಿ ಅಧಿಕೃತವಾಗಿ ಪೂಜಾ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು. ತದನಂತರ ದಕ್ಷಿಣ ಕನ್ನಡದ ಪ್ರಮುಖ ದೈವಾರಾಧನೆಯಾದಂತಹ ಕೊರಗಜ್ಜ ಉತ್ಸವ ಕೋಲವು ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಸಾಕಷ್ಟು ವಿಜೃಂಭಣೆಯಿಂದ ನೆರವೇರಿಸಿತು. ಸುಮಾರು ಸಾವಿರಾರು ಭಕ್ತಾದಿಗಳು ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಮಿಸಿ ಈ ಒಂದು ಕೊರಗಜ್ಜ ಕೋಲವನ್ನು ಕಣ್ತುಂಬಿಕೊಂಡರು. ಈ ಒಂದು ವಿಚಾರವಾಗಿ ದೇವಾಲಯದ ಧರ್ಮದರ್ಶಿ ಅಮೃತ ಚಾಮುಂಡಿ ಹಾಗೂ ದೈವಾರಾಧಕರಾದಂತಹ ವಸಂತ ಶೇರ ಅವರು ಮಾತನಾಡಿದ್ದಾರೆ. ನೋಡಿ.
ಸಗಾವಂತೂ ನನ್ನ ಹೇಳ್ಬಾರದ ಫಲಿತನ ಪ್ರಾರ್ಥನೆ ಸ್ವಾಮಿ ಸತ್ಯನೇ ಇರಿಕಾನಗ ತುಳುನಾಡ್ತ ಮನಡು ಇರಿಕಾನಗ ಸರ್ವ ದೈವలను ದುಂಬುದ ಇವಂತು ಈ ಮಣ್ಣಗ ಇರಿಕಾನಗ ಆ ಕಾವೇರಮ್ಮನ ದುಂಬದಿ ಇಡ್ತು ಅಂಚೆನಿ ಖೇರಮ್ಮ ಅಂಚೆನಿ ಸರ್ವ ದೈವలను ದುಂಬದಿ ಇತ್ತು ಇನಿಕಾನ ಮಂತ್ರ ದೇವತೆ ಇನಿಕಾನಗ 14 ಆದಿಮಾಯನ ಪಡೆಯಲಂತೆ ಸತ್ಯಮಾತ್ಮದ ಕಲೆ ಇನಿಕ ಮಂತ್ರ ತಂತ್ರ ತಂದೆ ನಾನಾವತರ ಪಡಲ ದೈವ ಇನಿಕಾನ ಈ ಮನ್ನಡು ಯಾವ ಕಾಲೋಡಿ ಇನಿಕಾನಗ ಗಜವೂತ ನೇನು ದೂಯಿನಂಚ ಕಣ್ಣೆಜ್ಜಿ ಕೇನತಿ ಸತ್ಯನೆ ಇನಿಕಾನಗ ಹರಗಳಿಗಿಡಿದ ಆಕಾಶ ಇಟ್ಟಿದ್ದೇವ ಭೂಮಿಗಲ್ಲ ಭೂಮಿ ನಾವಣ್ಣ ಇನಿಕಾನ ಮನೆ ಮಂಚವಣ್ಣ ಕತ್ತೇರಿಸುವಣ್ಣ ಹೊಲ್ಪಡ್ದವಣ್ಣ ಬಲಬಣ್ಣವಣ್ಣ ಹೊಗುಡಣ್ಣ ಬಲಿಬಣ್ಣವಣ್ಣ ಬಲಿಬಣ್ಣ ಹೊಡೆದೀನಿ ಕಟ್ಟು ಮಕ್ಕಳ ಮುಕ್ಕಾಲುಗಲೆ ಕರುವ ಸತ್ಯವ ಚೌಡೇಶ್ವರಿ ವಾಸೋತ್ಸವದಿಂದ ಮಂತ್ರಿಗೆ ಜನ್ನಪದಿಂದ ಅಂದಿಕೊಂಡಿದ್ದೇವೆ. ಇದರಿಂದ ಎಲ್ಲ ಬ್ಯಾಲಹಳ್ಳಿ, ಅಡಗೊಂಡಹಳ್ಳಿ, ಮುತ್ಕೂರು, ತಿರುವರಂಗ, ಅರಳ್ಳಿ, ನಾಗನೇಕನಕೋಟೆ ಸುತ್ತಮುತ್ತಲಿನ ಜನಗಳು ಬಂದು ಪ್ರೋತ್ಸಾಹ ಮಾಡಿ ನಮಗೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ನನ್ನ ಹೃತ್ಪೂರ್ವಕದ ವಂದನೆಗಳು. ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಸುಮಾರು ಸ್ವಲ್ಪ ಜನ ಮಕ್ಕಳಿಗೆ ಶಾಲೆಯನ್ನು ಓಪನ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಬಡ ಮಕ್ಕಳಿಗೆ ಯಾವುದೇ ತರ ಫೀಸ್ ಇಲ್ದಂಗೆ ಶಾಲೆಯನ್ನು ಓಪನ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು. ಮತ್ತೆ ಇನ್ನೊಂದು ಏನು ಅಂದ್ರೆ, ಆಶ್ರಮನೂ ಮಾಡ್ತಾ ಇದ್ದೀನಿ. ಇನ್ನು ಸ್ವಲ್ಪ ದಿನಗಳಲ್ಲಿ ಆಶ್ರಮನೂ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರ ಸಹಾಯನೂ ನನಗೆ ಬೇಕು ಅಂತ ನಾನು ಎಲ್ಲಾರನ್ನೂ ಕೇಳ್ಕೊತಾ ಇದ್ದೀನಿ. ಈ ಬೆಂಗಳೂರಿನಲ್ಲಿ ಇದೆ ಪ್ರಥಮ ಬಾರಿಗೆ ಕೊರಗಜ್ಜ, ಮಂತ್ರದೇವತೆ ಮತ್ತು ಅಣ್ಣಪ್ಪ ಭಜನೆ ಕೋಲವನ್ನು ಹಮ್ಮಿಕೊಂಡಿದ್ದೇವೆ. ಏಕೆಂದ್ರೆ ಸುತ್ತಮುತ್ತಲಿನ ಜನಗಳಿಗೆ ಮತ್ತೆ ಎಲ್ಲರಿಗೂ ಒಳ್ಳೇದಾಗಬೇಕು. ಇದರಿಂದ ಯಾರು ತೊಂದರೆ ತಾಪತ್ರಗಳಿರಬಾರ್ದು ಅಂತ ಕೇಳ್ಕೊಂಡಿದ್ರಲ್ಲಿ ಸಾವಿರಾರು ಜನರು ಬಂದು ಭಾಗವಹಿಸಿದ್ದಾರೆ. ನನಗೆ ತುಂಬಾ ಖುಷಿ ಆಗ್ತಿದೆ. ಏಕೆಂದ್ರೆ ಈ ತರ ಎಲ್ಲರಿಗೂ ಒಳ್ಳೇದಾಗಬೇಕು ಅನ್ನೋದೇ ನಮ್ಮ ಆಸೆ. ಏನಿಲ್ಲ, ಇರೋದು ನಾವು 3 ದಿನ, ಏನು ತಗೊಂಡೋಗಲ್ಲ, ಎಲ್ಲ ಇಲ್ಲೇ ಬಿಟ್ಟು ಹೋಗ್ಬೇಕು. ಅದರಿಂದ ಎಲ್ಲರೂ ಕೇಳ್ಕೊಳ್ಳೋದು ಅಷ್ಟೇನೆ, ದ್ವೇಷ, ಅಸೂಯೆ ಅದೆಲ್ಲ ಬಿಟ್ಟು ಎಲ್ಲರ ಜೊತೆ ಚೆನ್ನಾಗಿರಿ. ಯಾವುದು ಏನು ಶಾಶ್ವತ ಇಲ್ಲ, ಇಲ್ಲಿ ಎಲ್ಲ ನಶ್ವರ. ನಾವು ಇರೋ ಗಂಟೆ ಅಷ್ಟೇ, ಆತ್ಮಕ್ಕೆ ಬೆಲೆ, ಹೋದ್ಮೇಲೆ ಏನಕ್ಕೂ ಬೆಲೆ ಇಲ್ಲ. ಅದು ಮಾತ್ರ ನಾನು ಕೇಳ್ಕೊತೀನಿ ಅಷ್ಟೇ. ಏನಂದ್ರೆ ಈ ದೈವ ಆರಾಧನೆ ಏನಂದ್ರೆ, ಯಾರೆಲ್ಲ ಈ ದೇವಸ್ಥಾನ ದೈವ ಅಂದ್ರೆ ಅದು ಕಟ್ಟ ಒಂದು ಜಾತಿ ನೀತಿ ಅಂತ ಇದೆ. ಯಾರ್ಯಾರು ಕಟ್ಟಬೇಕಾಗಿ ಬೇರೆ ಯಾರು ಮಾಡ್ಲಿಕ್ಕೆ, ನಾವು ತುಳುನಾಡಿನಲ್ಲಿ ಇವತ್ತು ಅಜಿಲ, ಹಾಗೆ ನಲಿಕೆ ಸಮುದಾಯದ ಇಂಥ, ಹಾಗೆ ಪಾನರ, ಪರವ ಇಂಥ ಜಾತಿಯವರು ಮಾತ್ರ ಅದು ಮಾಡ್ತಾರೆ ಅಂದ್ರೆ ಬೇರೆಯವ್ರು ಮಾಡ್ಲಿಕ್ಕೆ ಆಗಲ್ಲ. ಅದು ಎಲ್ಲಿ ದೇಶದ ಎಲ್ಲಿ ಹೋದ್ರು ಕೂಡ ನಮ್ಮ ಕುಲವೇ ಮಾಡೋದು ಬೇರೆ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಮ್ಮ ಜಾತಿ ಪ್ರಕಾರ ಇಲ್ಲಿ ಎಲ್ಲ ದೈವದ ಯಾವ ತರ ಮಾಡ್ಬೇಕು ಅದೇ ರೀತಿ ನಾವು ಮಾಡ್ಕೊಂಡು ಇಲ್ಲಿ ಕೂಡ ನಮ್ಮ ತುಳುನಾಡಿಗೆ ನಿಷ್ಠ ನಿಯಮ ಅದೇ ರೀತಿ ಇಲ್ಲಿ ಕೂಡ
ನಿಯಮದಂತೆ ತುಳುನಾಡು ಪದ್ಧತಿ ಪ್ರಕಾರ ಎಲ್ಲ ಅಚ್ಚುಕಟ್ಟಾಗಿ ಅದಕ್ಕಾಗುವ ಎಲ್ಲ ಜಾತಿ ಜನಾಂಗ ಸೇರಿಸಿ ಅದ್ರ ಪ್ರಕಾರ ನಾವು ಮಾಡ್ತಿದ್ವಿ. ಬೇರೆ ಯಾವುದೇ ಒಂದು ನಮ್ಮ ಪಬ್ಲಿಸಿಟಿ ಆಗ್ಲಿ ಅಥವಾ ಒಂದು ದೊಡ್ಡದಾಗಿ ಮಾಡ್ಬೇಕಂತ ಏನಿಲ್ಲ. ಇಲ್ಲಿ ಯಾವ ತರ ನಮ್ಮ ಅದೇ ರೀತಿ ಅವರ ಅಮ್ಮನವರು ಮಾಡಿದ್ರೆ ನಮ್ಮದು ಕೂಡ ಅವರಿಗೆ ಸಹಕಾರ ಇದೆ, ಅವ್ರು ಕೂಡ ನಮ್ಮ ಅದೇ ರೀತಿ ಇಲ್ಲಿ ಮಾಡಿದ್ದಾರೆ. ಇದರ ಬಗ್ಗೆ ಏನಾದ್ರು ಹಣ ಅಂತ ಏನಾದ್ರು ಬೇಸ್ ಹಾಕೊಂಡ್ರೆ ಅದು ಅವರಿಗೆ ದೈವ ತೋರಿಸಿ ಇಷ್ಟ ಅವ್ರಿಗೆ ಇನ್ನು ಕೂಡ ನಡೀತಾ. ಯಾರು ಅದರ ಬಗ್ಗೆ ಅದಕ್ಕೆ ಜನಾಂಗ ಅವರೇ ಕಟ್ಟಬೇಕು, ಬೇರೆ ಯಾರಿಗೂ ವಿಷಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಅಂತ ಮಾಡಿದ್ರೆ ಅವರಿಗೆ ತಕ್ಕ ಶಿಕ್ಷೆ ಗ್ಯಾರಂಟಿ ಕೊಡ್ತದೆ ದೈವ. ದಕ್ಷಿಣ ಕನ್ನಡದಲ್ಲಿ ಮಾತ್ರ ಪರಶುರಾಮನ ಸೃಷ್ಟಿ ಇವತ್ತು ತುಳುನಾಡ ಭೂಮಿಯಲ್ಲಿ ಇವತ್ತು ಭೂತಾಲ ಪಾಂಡ್ಯ ಕಂಡ ಪ್ರಕಾರ ಇಲ್ಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಮಾತ್ರ ಈಗ ಎಲ್ಲ ದೇಶಾದ್ಯಂತ ಈಗ ಮುಂಬೈಲಿ ಮಾಡ್ತಿದ್ದಾರೆ, ಹಾಗೆ ಬೇರೆ ಬೇರೆ ಗುಜರಾತ್ ಅಲ್ಲಿ ಮಾಡ್ತಿದ್ದಾರೆ. ಅದೇ ರೀತಿ ನಮ್ಮ ಬೆಂಗಳೂರಲ್ಲಿ ಕೂಡ ದೈವ ಅಂದ್ರೆ ದೈವ ಎಲ್ರಿಗೂ ದೈವನೇ. ಅದು ಅಲ್ಲೇ ಒಂದೇ ಸ್ಥಳದಲ್ಲಿ ಆಗ್ಬೇಕು, ಅದೇ ಜನಾಂಗಕ್ಕೆ ಆಗ್ಬೇಕು, ಅದೇ ಏರಿಯಾಕ್ಕೆ ಆಗ್ಬೇಕು ಅಂತಿಲ್ಲ. ದೈವ ಯಾರು ನಂಬ್ತಾರ ಅವರ ಕೈ ಹಿಡಿದು ಹೋಗ್ತದೆ ಅಂತ ಹಿರಿಯರು ಹೇಳಿದ ಮಾತು. ಹಾಗೆ ನಂಬಿಕೆ ಕೂಡ ಅದೇ ರೀತಿ ಈ ಮಣ್ಣಿನಲ್ಲಿ ಕೂಡ ಇವರು ಅಮ್ಮವರು ಅಮೃತಮಣ್ಣಿ ಅವರು ಆ ದೇವ ಹುಟ್ಟಿದ ಒಂದು 6ನೇ ವಾರ್ಷಿಕೋತ್ಸವ ಆಧಾರದಲ್ಲಿ ಹೆಸರಲ್ಲಿ ಕೊರಕಾಗಿ ಟ್ರಸ್ಟ್ ಅಲ್ಲಿ ಬೇರೆ ಬೇರೆ ಜನರಿಗೆ, ಮಕ್ಕಳಿಗೆ ಮತ್ತೆ ವೃದ್ಧರಿಗೆ ಸ್ಕೂಲ್ ಮಾಡ್ತಿದ್ದಾರೆ. ಇದರ ಪ್ರಕಾರಿಗೆ ಅವರ ಆಶೀರ್ವಾದ ಇವತ್ತು ಹೊಸಕೋಟೆಯಲ್ಲಿ ಪ್ರಥಮ ಬಾರಿಗೆ ಎಲ್ಲ ಜನ ಎಲ್ರಿಗೂ ಹಂಚಿ ದೈವದ ಪ್ರಸಾದವನ್ನು ಕೊಡ್ಬೇಕು ತೀರ್ಮಾನ. ಅದೇ ರೀತಿ ನಾವು ಆ ತುಳುನಾಡ ಮಣ್ಣಿಂದ ಬಂದು ನಾವು ಇಲ್ಲಿ ಆ ದೈವದ ನಮ್ಮ ತುಳುನಾಡು ಅದೇ ರೀತಿ ಇಲ್ಲಿ ಕೂಡ ಕಟ್ಟು ಪ್ರಕಾರವಾಗಿ ನಡೀತದೆ. ನಮಗೆ ಕೂಡ ಆರೋಗ್ಯ ಭಾಗ್ಯ ಐಶ್ವರ್ಯ, ಹಾಗೆ ಅವರಿಗೆ ಕೂಡ ಹಾಗೆ ಎಲ್ಲ ನೆರೆದಂತ ಎಲ್ಲ ಜನರಿಗೆ ಕೂಡ ಐಶ್ವರ್ಯ ಆರೋಗ್ಯ ಭಾಗ್ಯ ಎಲ್ಲ ಕೊಟ್ಟು ಇನ್ನು ಕೂಡ ಈ ಹೊಸಕೋಟೆಯಲ್ಲಿ ಪ್ರಥಮವಾಗಿ ಇನ್ನು ಕೂಡ ಎಲ್ಲಿ ಹೆಚ್ಚೆಚ್ಚು ನಮ್ಮ ದೈವಾರಾಧನೆ ತುಳುನಾಡು ಕರ್ನಾಟಕದಂತೆ ದೇಶದಂತ ನಡಿಲಿಂತ ನಮ್ಮೆಲ್ಲರ ಪ್ರಾರ್ಥನೆ.